ಎಸ್, ವೆಲ್ಕಮ್ ಬ್ಯಾಕ್. 3 ಕ್ಷೇತ್ರಗಳ ಉಪಚುನಾವಣೆ ಮತದಾನಕ್ಕೆ ತೆರೆ ಬಿದ್ದಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಲ್ಲಿ ಮಿಂಚಿನ ಮತದಾನವಾಗ್ತಾ ಇದೆ. ಕೊನೆ ಹಂತದ ಮತದಾನ ಬಾಕಿ ಇದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮತ್ತು ಸಿ ಪಿ ಯೋಗೇಶ್ವರ್ ಮಧ್ಯೆ ನೇರ ಹಣಾಹಣಿ ಕಂಡು ಬರ್ತಾ ಇದೆ. ಹತ್ರ 90% ವೋಟಿಂಗ್. ಯಾರು ಕೂಡ ವೋಟ್ ಮಾಡದೆ ಕೂತಿಲ್ಲ, ಪ್ರತಿಯೊಬ್ಬರು ಕೂಡ ವೋಟ್ ಮಾಡ್ತಾನೆ ಇದ್ದಾರೆ. ಇನ್ನು ಸಂಡೂರಲ್ಲಿ ಬಂಗಾರು, ಹನುಮಂತು ವಾಸಸ್ ಅನ್ನಪೂರ್ಣ ತುಕಾರಾಮ್. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ, ಯಾಸಿರ್ ಪಠಾಣ್ ಫೈಟ್. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ, ಯಾಸಿರ್ ಪಠಾಣ್. 3 ಕ್ಷೇತ್ರಗಳ ಉಪಚುನಾವಣೆ ಮತದಾನಕ್ಕೆ ತೆರೆ ಬಹುತೇಕ ಮುಗಿದಿದೆ. 90-95%. ವಿಜುವಲ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಓಡೋಡಿ ಬಂದರು ಕೊನೆ ಕ್ಷಣದ್ದು. ಓಕೆ, ಅಲ್ಲ, ಇದು ರಾಮನಗರ. ಏನಿದು ರಾಮನಗರದಲ್ಲಿ ಯಾಕೆ ಹಿಂಗೆ ಓಡಾಡ್ತಿದ್ದಾರೆ? ಕತ್ತಲು. ಇದೇನು ಟೋಕನಾ? ಇಷ್ಟು ಬಹಿರಂಗವಾಗಿ ಏನಿದು? ಅಂದರೆ ಎಲೆಕ್ಷನ್. ಓಕೆ, ನೋಡಿ ವೀಕ್ಷಕರೇ, ಇದು ಟೋಕನ್ ಅಂತಂದರೆ ಆ ಟೋಕನ್ ಅಲ್ಲ. ಇದೇನಪ್ಪ ಅಂತಂದರೆ, ಯಾರೆಲ್ಲ ಲೈನಲ್ಲಿ ನಿಂತಿದ್ದಾರೆ ಅವರಿಗೆ ಟೋಕನ್ ಹಂಚ್ತಾರೆ. ಇನ್ನು ಉಳಿದವರಿಗೆ ಅವಕಾಶ ಇಲ್ಲ, ಅಂದರೆ ಬೇಗ ಬರಬೇಕು ಅಂತ. ಈಗ ಟೋಕನ್ ಇದ್ದವರು ವೋಟ್ ಹಾಕೋ ತನಕ ಅದು ಬೇಕಿದ್ರೆ ರಾತ್ರಿ 12 ಗಂಟೆ ಆಗಲಿ ಅವಕಾಶ ಇರುತ್ತೆ. ನೋಡಿ, ಬಂದ್ ಮಾಡಿದ್ದಾರೆ. ಕೆಲವು ಕಡೆ ಹಿಂಗೆ ಬಂದ್ ಮಾಡ್ತಾರೆ, ಆಯ್ತು ಮುಗೀತು ಅಂತೇಳಿ, ಇನ್ನು ಬರೋಂಗಿಲ್ಲ ಅಂತೇಳಿ. ಆಲ್ರೆಡಿ ಯಾರು ಬಂದಿರ್ತಾರೆ ವೀಕ್ಷಕರೇ, ಅವರು ಕಂಪ್ಲೀಟ್ ಆಗೋ ತನಕ ಅವಕಾಶ ಕೊಡುತ್ತೆ. ಹಾಗಾಗಿ ಚುನಾವಣಾಧಿಕಾರಿಗಳು ನೋಡಿ, ಇದು ಚುನಾವಣಾಧಿಕಾರಿ ಒಬ್ಬ ಯಾರಾದರೂ ಆಗಿರ್ತಾರೆ, ಇನ್ನು ಬಂದು ಕಿರಿಕಿರಿ ಮಾಡೋದು ಬೇಡ ಅಂತೇಳಿ ಎಲ್ಲರಿಗೂ ಟೋಕನ್ ಹಂಚಿದ್ದಾರೆ. ಟೋಕನ್ ನೋಡಿ, ಒಬ್ರು ಓಡೋ ಫುಲ್ಲು. ಪಾಪ ಬೆಳಗಿಂದ ಏನು ಮಾಡ್ತಾ ಇದ್ರು ಇಲ್ಲಿ ತನಕ? ಏನೇ ಇರುತ್ತೆ ಅವ್ರ ಕಷ್ಟ ಕಾರ್ಪಣ್ಯ ಎಲ್ಲ ಓಡಾಡಿ ಬಂದು. ಯಾಕೆಂದ್ರೆ ಇದು ಹೆಂಗೆ ಅಂತಂದ್ರೆ, ಇವು ಯಾಕೆ ಹಿಂಗೆ ಓಡಾಡಿ ಬರ್ತಾರೆ ಅಂತಂದ್ರೆ, ಈ ಕಾರ್ಯಕರ್ತರು ಇರ್ತಾರಲ್ಲ, ಹೋಗಿ ಫೋನ್ ಮಾಡಿ ಕರೆದು ಗೊತ್ತಾಗುತ್ತೆ ಅವ್ರಿಗೆ. ಈ ಲಿಸ್ಟ್ ಇರುತ್ತೆ. ಈಗ ವೋಟ್ ಮಾಡ್ತಿರ್ಬೇಕಾದ್ರೆ ಈ ಏಜೆಂಟ್ ಒಂದಿರ್ತಾರೆ, ಏಜೆಂಟ್ಸು, ಅವರ ಬಳಿ ಲಿಸ್ಟ್ ಇರುತ್ತೆ. ಯಾರೆಲ್ಲ ವೋಟ್ ಹಾಕಿದ್ದಾರೆ ಟಿಕ್ ಮಾಡ್ತಾ ಇರ್ತಾರೆ. 24 ಆಯಿತು, 25 ಆಯಿತು, 26 ಆಯಿತು, 27ನೇ ನಂಬರ್ ಮಿಸ್ ಆಗಿದೆಯಲ್ಲ, ಯಾರು? ಅನಿಲ್ ಕುಮಾರ್ ಮಿಸ್ ಆಗಿದ್ರೆ, ಯಾವುದೇ ಅಡ್ರೆಸ್ಸು ನೋಡ್ರು ಅಂತ. ಹೋಗ್ರ, ಗಾಡಿ ಕಳಿಸ್ರು, ಗಾಡಿ ಹೋಗುತ್ತೆ. ಗಾಡಿ ಹೋಗಿ ಎತ್ತಾಕೊಂಬರ್ತಾರೆ. ಇದೆಲ್ಲ ಹಂಗೆ ಆಗಿರೋದು ಹಂಗೆ. ಆಮೇಲೆ ಇನ್ನು ಕೆಲವರು ಇರ್ತಾರೆ, ನಾನು ಹೋಗಲ್ಲಪ್ಪ, ಯಾಕೆ? ನಮ್ಗೆ ಕೊಟ್ಟಿಲ್ಲ ದುಡ್ಡು. ತಗೊಳಪ್ಪ. ಈಗ ಅವಾಗೊಂದು ವಾಯ್ಸ್ ಬಂತು ಗೊತ್ತಾ? ಯಾರದ್ದು ಗೊತ್ತಿಲ್ಲ ನಮಗೆ, ಸೂರಿ ಅಂತೆಲ್ಲ ಹೇಳ್ತಾ ಇದ್ರು. ಯಾರದ್ದು ಗೊತ್ತಿಲ್ಲ. ಅವ್ರು ಹೇಳ್ತಾ ಇದ್ರಲ್ಲ, 500 ಕೊಟ್ಟಿದ್ದೀವಿ. ಇನ್ನು ಕೆಲವರು ಹೇಳ್ತಾರೆ, ನಮ್ಮಲ್ಲಿ 10 ಓಟಿದೆ, ಅಷ್ಟು ಜಾಸ್ತಿ ಬೇಕು, ಹಿಂಗೆಲ್ಲ ಇರ್ತದೆ. ಹೌ ನೋಡಿ, ಲಾಸ್ಟ್ ಮಿನಿಟು ಬಾ ನೋಡಿ, ಎಲ್ರಿಗೂ ಟೋಕನ್. ಇನ್ನು ಬೇರೆ ಬಂದವ್ರಿಗಿಲ್ಲ. ಅರ್ಥ ಆಯ್ತಾ? ಚನ್ನಪಟ್ಟಣ ಇರಬೇಕಲ್ಲ. ದಯವಿಟ್ಟು ಮಾರ್ಕ್ ಹಾಕಿ, ಲೊಕೇಶನ್ ಹಾಕಿ. ಓಕೆ, ಆನ್ ಸ್ಕ್ರೀನಲ್ಲಿ ನಮ್ಮೆಲ್ಲ ರಿಪೋರ್ಟರ್ ಇದ್ದಾರೆ. ನಾನು ಬೆಳಗಿಂದ ಹೇಳ್ತಾ ಇದ್ದೆ ನಿರಂತರವಾಗಿ. ಚನ್ನಪಟ್ಟಣದಿಂದ ವಿಜಯ್ ಮತ್ತು ಮಹದೇವಸ್ವಾಮಿ, ಸಂಡೂರಿಂದ ರಂಜಿತ್, ರೇಣುಕಾರಾಧ್ಯ, ಶಿಗ್ಗಾವಿಯಿಂದ ದಿವಿತ್ ಮತ್ತು ಮಾರುತಿ, ಯಾರೆಲ್ಲ ಇದ್ದಾರೆ. ಮೊದಲಿಗೆ ನಾನು ವಿಜಯ್ ಅವರ ಗಮನಕ್ಕೆ ತರ್ತೀನಿ. ವಿಜಯ್, ಚನ್ನಪಟ್ಟಣದಿಂದ ಈಗಲೂ ಕೆಲವು ಕಡೆ ವೋಟಿಂಗ್ ಆಗ್ತಾನೆ ಇದೆ. ಒಂದು ಮಾಹಿತಿ ಬರ್ತಾ ಇದೆ, ನಿಮ್ಮ ಮಾಹಿತಿಗೂ ಕೂಡ ಕಳೆದ ಬಾರಿಗಿಂತಲೂ ಹೆಚ್ಚಿನ ಮತದಾನವಾಗಿದೆ ಅನ್ನುವಂಥದ್ದು. ವಿಜಯ್, ಹೆಚ್ಚಿನ ಮತದಾನವಾದರೆ ಯಾವ ಲೆಕ್ಕ? ಕೆಲವರು ಲೆಕ್ಕಾಚಾರ ಇರುತ್ತೆ. ಇವರಿಗೆ ಹೆಚ್ಚು ಮತದಾನವಾದರೆ ಇವ್ರು ಗೆಲ್ತಾರೆ, ಕಡಿಮೆ ಮತದಾನ ಇವ್ರು ಗೆಲ್ತಾರೆ. ನಾನು ಅದನ್ನು ಕಂಪ್ಲೀಟ್ ನಂಬಲ್ಲ. ಆದರೂ ಕೂಡ ಅದೊಂದು ಪ್ರಸ್ತುತತೆ ಇರೋ ಕಾರಣಕ್ಕಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಎಸ್, ಲೇಟೆಸ್ಟ್ ಅಪ್ಡೇಟ್ ಏನಿದ್ರ ಬಗ್ಗೆ? ಹೆಚ್ಚಿಗೆ ಓಟ್ ಆದರೆ ಏನು, ಕಡಿಮೆ ಓಟ್ ಆದರೆ ಏನು?
ಜಯಪ್ರಕಾಶ್, ಕಳೆದ ಜನರಲ್ ವಿಧಾನಸಭಾ ಚುನಾವಣೆಗಿಂತ ಈ ಬಾರಿ ಹೆಚ್ಚು ಮತದಾನ ಆಗಿರುವಂತದ್ದು. ಈಗ 5 ಗಂಟೆಗೆ ಅಧಿಕೃತ ಮಾಹಿತಿ ಪ್ರಕಾರ 84ರಷ್ಟು, ಅಂದ್ರೆ ಇನ್ನೊಂದು 2-3% ಜಾಸ್ತಿ ಆಗ್ಬೋದು. ಇನ್ನು 1 ಅವರ್ ಟೈಮ್ ಇದ್ದ ಹಿನ್ನೆಲೆಯಲ್ಲಿ ಬಹುತೇಕವಾಗಿ 92-93% ಮತದಾನ ಆಗುವಂತ ಸಾಧ್ಯತೆ ಇರುವಂತದ್ದು. ಇದು ಎರಡೂ ರೀತಿಯಲ್ಲೂ ಕೂಡ ಚರ್ಚೆಗಳು ವಿಮರ್ಶೆಗಳು ಆಗುವಂತದ್ದು. ಹೆಚ್ಚು ಮತದಾನ ಆದರೆ ಅದು ಕಾಂಗ್ರೆಸ್ಗೆ ಏನಾದರೂ ಕೂಡ ಜಾಸ್ತಿ ಏನು ಒಲವು ಸಾಧ್ಯ ಆಗುತ್ತಾ ಅನ್ನೋ ಒಂದು ಚರ್ಚೆಗಳು ಆರಂಭ ಆಗಿರುವಂತದ್ದು. ಇದರ ಮಧ್ಯೆನೂ ಕೂಡ ಸಹಜವಾಗಿ ಜನರಲ್ ಎಲೆಕ್ಷನ್ಸ್ ಅಲ್ಲಿ ಹೆಚ್ಚು ಮತದಾನ ಆದ್ರೆ ಆಂಟಿ ಇನ್ಕಂಬೆನ್ಸ್ ಹಿನ್ನೆಲೆಯಲ್ಲಿ ಒಂದಷ್ಟು ಹೆಚ್ಚು ಮತದಾನ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ವಿಮರ್ಶೆ ಇರುವಂತದ್ದು. ಆದ್ರೆ ಈಗ ಉಪಚುನಾವಣೆಯಲ್ಲಿ ಸಹಜವಾಗಿ ಜಯಪ್ರಕಾಶ್, ಉಪಚುನಾವಣೆಯಲ್ಲಿ ಬಹುತೇಕವಾಗಿ 85-90% ಮತದಾನ ಆಗುವಂಥದ್ದು ಕೂಡ ಇರುವಂಥದ್ದು. ಯಾಕಂದ್ರೆ ಸಂಪೂರ್ಣವಾಗಿ ಅಭ್ಯರ್ಥಿಗಳು ಆ ಕಡೆ ಗಮನಿಸುವಂತ ಹಿನ್ನೆಲೆಯಲ್ಲಿ ಇಡೀ ಸರ್ಕಾರವು ಕೂಡ ಅಲ್ಲಿ ನಿಂತ್ಕೊಂಡಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಹೆಚ್ಚು ಮತದಾನ ಆಗುವಂಥದ್ದು. ನನಗೆ ಎಕ್ಸಾಕ್ಟ್ ಆಗಿ 64ರ ಬೂತ್ ನಲ್ಲಿ ಇದ್ದೇನೆ. ಇಲ್ಲಿ ಆ ಮತದಾನ ಸಂಪೂರ್ಣ ಕ್ಲೋಸ್ ಆಗಿರುವಂತದ್ದು. ಈ ಮತಗಟ್ಟೆಯಲ್ಲಿ ಸುಮಾರು 95% ಮತದಾನ ಆಗಿರುವಂತದ್ದು. ಈಗ ನಿಮ್ಮ ಬಳಿಗೆ ಬರ್ತೀನಿ ಒಂದೆರಡೇ ನಿಮಿಷ. ದಿವಿತ್ ಫುಲ್ ಶಿಗ್ಗಾಂವಿಯಲ್ಲಿ ದಿವಿತ್ ಅನ್ನು ಮಾರುತ್ತಿದ್ದಾರೆ. ದಿವಿತ್, ಏನು ಇನ್ನೂ ಲೈನ್ ಫುಲ್ ಬಾಕಿ ಇದೆ, ಯಾಕೆ? ಏನು ನಿಮ್ಮ ಪ್ರಾಬ್ಲಮ್ ಮುಗಿಸಿಲ್ವ ಇನ್ನೂ? ಈ ಕೇಳಿ ಅವ್ರಿಗೆ ಏನು ನಿಮ್ಮ ಪ್ರಾಬ್ಲಮ್, ಇಷ್ಟೊತ್ತಿಗೆ ಯಾಕೆ ಬಂದಿದ್ದೀರಿ ಅಂತೇಳಿ ಮಾತಾಡಿಸಿ. ಓವರ್ ಟು ಯು. ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ರೆ, 6 ಗಂಟೆಗೆ ಈ ಒಂದು ಬೈ ಎಲೆಕ್ಷನ್ ಏನು ಶಿಗ್ಗಾವಿಯಲ್ಲಿ ನಡೀತಾ ಇತ್ತು, ಈಗ 6 ಗಂಟೆಗೆ ಮುಕ್ತಾಯ ಆಗಿರುವಂತದ್ದು. ಆದ್ರೆ ಒಂದಷ್ಟು ಜನ ಗೇಟ್ ಒಳಭಾಗಕ್ಕೆ ಈಗಾಗಲೇ ಬಂದಿದ್ದಾರೆ. ಕೊನೆಯ ಹಂತದಲ್ಲಿ ಸರತಿ ಸಾಲಿನಲ್ಲಿ ಬಂದು ನಿಂತಿದ್ದಾರೆ ಮತವನ್ನ, ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ. ಆದ್ರೆ ಒಳಗೆ ಬಂದಂತ ಹಿನ್ನೆಲೆಯಲ್ಲಿ ಏಕಾಏಕಿ ಆ ರೀತಿಯಾಗಿ ಮತದಾನವನ್ನು ಮಾಡಿಸೋದಿಲ್ಲ. ಅದಕ್ಕೂ ಮುಂಚಿತವಾಗಿ ಒಂದಷ್ಟು ಟೋಕನ್ ಅಲ್ಲಿ ನಂಬರ್ ಬರೆದು ಅವರೆಲ್ಲರಿಗೂ ಕೂಡ ಟೋಕನ್ ಅನ್ನ ಕೊಟ್ಟಿರುವಂತದ್ದು. ಆ ಟೋಕನ್ ಅನ್ನು ಕೂಡ ನೋಡಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಂದು ನಂಬರ್ ಅನ್ನ ಬರೆದು ಎಲ್ಲರೂ ಕೂಡ ಟೋಕನ್ ಹಿಡ್ಕೊಂಡು ಈ ಟೋಕನ್ ತಗೊಂಡು ಒಳಗಡೆ ಹೋಗುವಂತ ಕೆಲಸ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಏನಾದ್ರೂ ಅವರ ಹೆಸರು ಇದ್ರೆ ಮಾತ್ರ, ಅವರ ಪಟ್ಟಿಯಲ್ಲಿ ಅವರ ಹೆಸರಿದ್ರೆ ಮಾತ್ರ ಅವ್ರನ್ನ ಮತ ಚಲಾಯಿಸುವಂತ ಕೆಲಸವನ್ನ ಮಾಡಲಾಗುತ್ತೆ. ಯಾಕೆ ಸರ್, ಯಾಕೆ ಲೇಟ್ ಆಗಿ ಬಂದಿದ್ದು? ಏನಾಯ್ತು? ಕೆಲಸ ಮಾಡ್ತಿದ್ರಾ? ಯಾಕೆ ಲೇಟ್? ಟೈಮಿಗೆ ಬಂದ್ರಿ, 4:15 ಬಂದೆ ನಾವು. 4:15 ಬಂದಿದ್ವಿ, ಅಲ್ಲಿ ಸ್ವಲ್ಪ ಡಬಲ್ ಪಾಳ ಹಿಂದೆ ಹಾಕಿದ್ರು. ಮತ್ತೆ 4:15 ಬಂದಿದ್ರೆ ಏನ್ ಸರ್, ಯಾಕೆ ಲೇಟ್ ಆಯ್ತು? ಇವತ್ತು ಲೇಟ್ ಆಗಿರೋದಂತಂದ್ರೆ ಇವತ್ತು ಮತದಾನ ಭಾಳ ಆಗೈತ್ರಿ. ಹೊಳ್ಳಿ ಲೇಡೀಸ್ ಕ್ಯೂನು ಹಂಗೈತಿ. ಹೊಳ್ಳಿ ಸಲ 75% ನಮ್ದು ವೋಟಿಂಗ್ ಜಾಸ್ತಿ ಆಗೈತಿ. ಅದಕ್ಕಾಗಿ ಮತಗಟ್ಟೆ ಯಾವಾಗಿದ್ರು ಇದು ಶ್ರೇಷ್ಠ ಇರೋದ್ರಿ. ಇಲ್ಲೂ ಕೂಡ ಲೇಡೀಸ್ ಜಾಸ್ತಿ ಆಗೈತ್ರಿ ಅಂತೀರಿ? ಲೇಡೀಸ್ ಜಾಸ್ತಿ ಐತಿ. ಅದ್ರ ಜೊತೆಗೆ ಎಲ್ಲಾರು ಈ ವರ್ಷ ಎಲ್ಲಾರು ಬಂದಾರ್ರಿ ಮತದಾನ ಮಾಡಾಕ. ತಪ್ಸಿಲ್ಲ, ಯಾರು ತಪ್ಸಿಲ್ಲ. ಆ ಕಾರಣಕ್ಕೆ ಜಾಸ್ತಿ ಆಗೈತಿ. ಬೈ ಎಲೆಕ್ಷನ್ ಆದ್ರೂ ಕೂಡ ಎಲ್ಲರೂ ಬಂದಾರ್ರಿ. ಹೆಂಗ್ರಿ? ಎಲ್ಲರೂ ಬಂದಾರಂದ್ರೆ ಒಬ್ರು ಗೆಲ್ಲಿಸ್ಬೇಕಂತ ಬಂದಾರ್ರಿ. ಗೆಲ್ಲಿಸ್ಬೇಕು ಅಂತಾನೆ ಬಂದಿರ್ರಿ. ಗೆಲ್ಲಿಸ್ಬೇಕಂತಾನೆ ಬಂದಾರ್ರಿ. ಗೆಲ್ಲಿಸ್ಬೇಕಂತಾನೆ ಬಂದಾರ್ರಿ. ಆಯ್ತು ನೋಡಿ, ಸರತಿ ಸಾಲಿನಲ್ಲಿ ನಿಂತು ಎಲ್ಲರೂ ಕೂಡ ಟೋಕನ್ ಹಿಡಿದು ಈಗಾಗಲೇ ಮತದಾನವನ್ನ ಮಾಡೋದಕ್ಕೆ ಹೋಗ್ತಾ ಇರುವಂತದ್ದು. ಈಗಾಗಲೇ ಸುಮಾರು 5 ಗಂಟೆಯ ಹೊತ್ತಿಗೆ ಜಯಪ್ರಕಾಶ್ ಶೆಟ್ಟಿ ಕೇಳಿ, ಅವ್ರು ಏನ್ ನೋಡಿ ಓಟ್ ಹಾಕ್ತಾರೆ ಕೇಳಿ. ಏನ್ ನೋಡಿ ಓಟ್ ಹಾಕ್ತಾರೆ ಕೇಳಿ ಅವ್ರಿಗೆ. ಬಿಗ್ ಲೈನ್ ಇದೆ. ಏನ್ ನೋಡಿ ಓಟ್ ಹಾಕ್ತಾರಂತವ್ರು ಅಂದ್ರೆ ಕ್ಯಾಂಡಿಡೇಟಾ, ಪಾರ್ಟಿನ, ಜಾತಿನ, ಅಭಿವೃದ್ಧಿ ಅಂದ್ರೆ ಏನಂತೆ ಅವ್ರ ಲೆಕ್ಕಾಚಾರದಲ್ಲಿ. ಆಮೇಲೆ ಕೆಲವರು ಹೇಳ್ತಾರಲ್ಲ, ರಾತ್ರಿ ಹೊತ್ತಲ್ಲಿ ದುಡ್ಡು ಕೊಡ್ತಾರೆ, ಬಿರಿಯಾನಿ ಕೊಡ್ತಾರೆ, ಹಿಂಗೆಲ್ಲ ನಡೆಯುತ್ತಾ ಅಂತ ಕೇಳಿ. ಜಸ್ಟ್ ಪಾಪ ಅವ್ರನ್ನ ಆರೋಪ ಮಾಡೋದಲ್ಲ. ಈಗ ಸರ್ ನೋಡ್ರಪ್ಪ, ಏನ್ ಗೊತ್ತಾ, ಈಗ ಮತದಾನ ಹಾಕಕ್ ಬಂದಿರಿ ನೀವು. ಏನ್ ನೋಡಿ ಮತದಾನ ಹಾಕ್ತೀರಿ ಅಂತ? ದುಡ್ಡು ಕೊಡ್ತಾರೆ ಅಂತ ಮತದಾನ ಹಾಕ್ತಿರೋ ಅಥವಾ ಅಭಿವೃದ್ಧಿಗೆ ಆಗ್ಬೇಕ್ರಿ. ನಮ್ ತಾಲೂಕ್ ಅಭಿವೃದ್ಧಿ ಆಗ್ಬೇಕು. ಹಂಗಾರೆ ಇನ್ನು ನಿಮ್ ತಾಲೂಕು ಅಭಿವೃದ್ಧಿ ಆಗಿಲ್ಲ? ಅಭಿವೃದ್ಧಿ ಆಗಾದ್ರಿ, ಇನ್ನೂ ಅಭಿವೃದ್ಧಿ ಆಗ್ಬೇಕು. ಮಾದರಿ ಆಗ್ಬೇಕು ಎಲ್ಲರಿಗೂ. ಎಲ್ರಿಗೂ ಮಾದರಿ ಆಗ್ಬೇಕು. ಅದ್ರ ನೀವ್ ಯಾಕೆ ಲೇಟ್ ಬಂದ್ರಿ? ನಾವ್ ಸ್ವಲ್ಪ ಕಾಲೇಜ್ಗೆ ಹೋಗಿದ್ವಿ, ಅದಕ್ಕೆ ಲೇಟ್ ಆಗಿ ಬಂದ್ವಿ. ಕಾಲೇಜಿಗೆ ಹೋಗಿದ್ರಿ, ಅದಕ್ಕೆ ಲೇಟ್ ಆಗಿ ಬಂದ್ರಿ. ಹೇಳಿ ಸರ್. ಮುಂದೆ ಸರ್, ಏನ್ ನೋಡಿ ಮತವನ್ನ ಚಲಾವಣೆ ಮಾಡ್ತಾ ಇರುವಂತದ್ದು? ಆಮೇಲೆ ರಾಜೀನಾಮೆ ಕೊಟ್ಟಿದ್ದು ಓಕೆನಾ ಅದು ಕೇಳಿ. ರಾಜೀನಾಮೆ ಕೊಟ್ಟಿದ್ದು ಕೂಡ ಓಕೆನಾ ಅಂತ ಕೇಳಿ. ಆಯ್ತಾ? ಹಿಂಗೆ ರಾಜೀನಾಮೆ ಕೊಟ್ಟು 2 ಚುನಾವಣೆಗೆ ಅವಕಾಶ ಕೊಟ್ಟಿದ್ದು ಬೊಮ್ಮಾಯಿ ಸಾಹೇಬ್ರಿಂದ ಬಾಳ ಪ್ರಗತಿಪರ ಕೆಲಸಗಳು ಬಾಳ ಆಗ್ಯಾವ್ರಿ. ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ದೊಡ್ಡ ಫ್ಯಾಕ್ಟರಿಗಳಾಗಿರ್ಬೋದು, ಯುವಕರಿಗೆ ಉದ್ಯೋಗ ಆಗಿರ್ಬೋದು, ಒಂದು ರೋಡ್ ಆಗಿರ್ಬೋದು, ಬಸ್ ಸ್ಟಾಂಡ್ ಆಗಿರ್ಬೋದು, ಡಿಪೋ ಆಗಿರ್ಬೋದು, ಆಮೇಲೆ ವಿಶ್ವವಿದ್ಯಾಲಯ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಗಳು ನಡೆದವ್ರಿ ಇಲ್ಲಿ. ಆ ಕಾರಣಕ್ಕೆ ಎಲ್ಲ ಜನ ಬಂದಾರೆ. ನೀವೇನ್ ನಿಂತಿರಲ್ಲ ಸ್ಕೂಲ್, ಇದು ಸುಮಾರು ವರ್ಷಗಳ ಹಿಂದೆ ಬಾಳ ಅಂದ್ರೆ ಬಾಳ ಹಾಳಾಗಿತ್ರಿ. ಈಗೆಲ್ಲ ನೋಡ್ತಕ್ಕಂಥ ಬಿಲ್ಡಿಂಗ್ಗಳು ನಮ್ಮ ಬೊಮ್ಮಾಯಿ ಸಾಹೇಬ್ರಿಂದನೇ ಆಗ್ಯಾವ್ರಿ. ಏನ್ರಿ ಲೇಡೀಸ್ ಯಾಕೆ ಈ ಸಲ ಜಾಸ್ತಿ ಬಂದ ವೋಟಿಂಗ್ ಮಾಡೋ ಅಂತಂದ್ರೆ ಇಲ್ಲಿ ಫ್ಯಾಕ್ಟ್ರಿ ಆಗಿರೋದ ಲೇಡೀಸ್ ಒಂದು ಪ್ಲಸ್ ಪಾಯಿಂಟ್ ರೀ. ಈಗ ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಈಗ 5,000-6,000 ಲೇಡೀಸ್ಗಳು ಆ ಕಾರ್ಖಾನೆ ಒಳಗೆ ಕೆಲಸ ಮಾಡೋ ಅಂತಾರ್ರಿ. ಈಗ ಯಾವ ಕಾರ್ಖಾನೆ ರೀ? ಯಾರು ಮಾಡ್ಕೊಟ್ಟಿದ್ ಕಾರ್ಖಾನೆ ಅದು? ಬಸವರಾಜ ಬೊಮ್ಮಾಯಿ ಅವ್ರು ಮಾಡಿರೋದ್ರಿ. ಆ ಕಾರ್ಖಾನೆ ಒಳಗೆ ಒಟ್ಟು ನೀವ್ ಹೇಳಿದಂಗ್ರೆ ಆ ವ್ಯಕ್ತಿನ ಗೆಲ್ಲಿಸ್ಬೇಕಂತ ಅದೇ ವ್ಯಕ್ತಿ ಹೇಳಿದೇನ್ರಿ ನೀವು? ಗೆಲ್ಲಿಸ್ಬೇಕಂತಾನೆ ಬಂದೇವ್ರಿ ನಾವು. ಅದಕ್ಕೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿರಿ. ಬಂದೇವ್ರಿ. ಇಷ್ಟ ಮಟ್ಟ ಯುವಕರ ಭವಿಷ್ಯ ರೀ. ಯುವಕರ ಭವಿಷ್ಯ. ಎಷ್ಟಪ್ಪ ಏಜು? 21. 21. ಎಷ್ಟೇ ಓಟು?
ಎಷ್ಟು ಓಟಿದ್ಯೋ ಎರಡನೇ ಓಟು ಆತು ನೋಡಿ ಸರ್, ಬಹಳ ಪ್ರಮುಖವಾಗಿ ಸಾಕಷ್ಟು ಜನರು ಕೂಡ ಬಂದು ಕೊನೆ ಹಂತದಲ್ಲೂ ಕೂಡ ಟೋಕನ್ ಅನ್ನ ಪಡೆದುಕೊಂಡು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನ ಮಾಡ್ತಿದ್ದಾರೆ. ಜಯಪ್ರಕಾಶ್ ಶೆಟ್ರೆ, ಥ್ಯಾಂಕ್ ಯು. ನನಗೆ ಈ ಲೈನನ್ನು ನೋಡಿದಾಗ ಏನನ್ನಿಸ್ತು ಅಂದರೆ, ಈ ಸಣ್ಣದಿದ್ದಾಗ ನಾವೆಲ್ಲ ಸಣ್ಣದಿದ್ದಾಗ, ಈಗಲ್ಲ ಅಂದರೆ ಈ 6 ಗಂಟೆ ಹೊತ್ತಿಗೆಲ್ಲ ಹಿಂಗೆ ಲೈನ್ ಇರೋದಿಲ್ಲ. ನನಗೆ ಭಾಳ ಆಶ್ಚರ್ಯ. ಆಮೇಲೆ ಬಸವರಾಜ ಬೊಮ್ಮಾಯಿ ಬಗ್ಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಓಕೆ, ಅವರವರ ಇಷ್ಟ. ನನಗೆ ಒಂದು ಇದ್ದದ್ದು ಈ ನೀವು ದಯವಿಟ್ಟು ಕೇಳಬೇಕು ಕೆಲವರು ಯಾರಾದರೂ, ಆಯಿತಾ? ಈ 2 ಎಲೆಕ್ಷನ್ ಓಕೆನಾ, ಒಂದೊಂದು ಎಲೆಕ್ಷನ್ ಆಗಿತ್ತಲ್ಲ ಯಾಕೆ ಅಂತ ಕೇಳಬೇಕು. ಈ ನಾವು ಸಣ್ಣದಿದ್ದಾಗ ಕೆಲವು ದೇವಸ್ಥಾನಗಳಲ್ಲಿ ಅನ್ನದಾನ ಕಾರ್ಯಕ್ರಮ ಎಲ್ಲ ಆಗ್ತಾ ಇತ್ತಲ್ಲ ಸಂಜೆ, ಅಂದರೆ ಆಗ ಈ ಆಹಾರಕ್ಕೆಲ್ಲ ಭಾಳ ತೊಂದರೆ, ಈಗ ಸಿಗುವಂಗೆ ತಿನ್ನೋಕೆ ಮತ್ತೋಕೆ ಎಲ್ಲ ಇರ್ತಿರ್ಲಿಲ್ಲ. ಆ ಲೈನ್ ನೋಡಿದಾಗ ಕೊನೆಯ 6 ಗಂಟೆ ತನಕ ಊಟಕ್ಕೆ ಲೈನ್ ಇರುತ್ತೆ, ಆ ಥರ ಕಾಣಿಸ್ಬಿಡ್ತು. ಬಟ್ ಕೊನೆ ಕ್ಷಣಕ್ಕೂ ಬಂದಿದ್ದಾರೆ ವೋಟ್ ಮಾಡೋದಕ್ಕೆ, ಓಡೋಡಿ ಬರ್ತಾ ಇದ್ದಾರೆ. 2 ಟೈಪ್ನದ್ದು ಇರುತ್ತೆ. ಕೆಲವರು ವೋಟ್ ಮಾಡದೇ ಇದ್ದಿರ್ತಾರೆ, ಅವ್ರ ಮನೆಗೆ ಹೋಗಿ ಅವರನ್ನು ಅಡ್ಜಸ್ಟ್ ಮಾಡಿಸಿ ಕರ್ಕೊಂಬರೋದು ಕೂಡ ನಡೆಯುತ್ತೆ. ಎನಿ ಹೌ ವೋಟಿಂಗ್ ಹಾಕಬೇಕು. ಥ್ಯಾಂಕ್ ಯು ವೆರಿ ಮಚ್ ದಿವಿತ್, ಚೆನ್ನಾಗಿ ಅಲ್ಲಿ ಪ್ರಶ್ನೆ ಕೇಳಿದ್ರಿ. ಮುಂದೆ ರಂಜಿತ್ ಸಂಡೂರಿಂದ ಇದ್ದಾರೆ. ರಂಜಿತ್ ಸಂಡೂರ್, ಸಾಧಾರಣವಾಗಿ ಆ ಭಾಗ ಇದೆಯಲ್ಲ ರಂಜಿತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆ ಭಾಗ ಸಂಡೂರು ಭಾಗ ಇದೆಯಲ್ಲ, ಈ ಗಣಿ ಪ್ರದೇಶದ ಭಾಗ, ಅದು ಗಣಿ ಪ್ರದೇಶದ ಭಾಗ. ನೀವು ಬಿಸಿಲ ಟೈಮಲ್ಲಿ ಅಲ್ಲಿಗೆ ಹೋದರೆ 45 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಈ ಮೂಗಿನ ಹೊಳ್ಳೆಯಿಂದ ಹೋಗಿ ಈ ಯಾವುದಕ್ಕೆ ಶ್ವಾಸಕೋಶಕ್ಕೆ ಹೋಗೋದೆಲ್ಲ ಗೊತ್ತಾಗುತ್ತೆ ನಮಗೆ, ಎಲ್ಲಿಂದ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಎಲ್ಲಿಂದ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ಬಹುಶಃ ಈಗ ಅಂಥ ಪರಿಸ್ಥಿತಿ ಇಲ್ಲ ಅಂತ ಅಂದುಕೊಂಡಿದ್ದೀನಿ, ಅಂದರೆ ವೆದರ್ ಚೇಂಜ್ ಆದ ಕಾರಣಕ್ಕಾಗಿ. ಏನು ಅನುಭವಗಳಾಯಿತು ನಿಮಗೆ ಅಲ್ಲಿ? ಏನು ತೋರಿಸೋಕೆ ರೆಡಿ ಆಗಿದ್ದೀರಿ? ಏನೋ ಬಾಗಿಲು ಮುಂದೆ ನಿಂತಿದ್ದೀರಿ, ಯಾಕೆ? ಖಂಡಿತವಾಗ್ಲೂ ಕೂಡ ಜಯಪ್ರಕಾಶ್ ಶೆಟ್ರೆ, ಬೆಳಿಗ್ಗೆ 6 ಗಂಟೆಯಿಂದ ನಾವು ಸಂಡೂರು ಮತಕ್ಷೇತ್ರದಿಂದ ನಾವು ಅಪ್ಡೇಟ್ ಅನ್ನ ಜನರ ಮುಂದೆ ಇಡ್ತಾ ಇದ್ವಿ. ಜಯಪ್ರಕಾಶ್ ಶೆಟ್ರೆ, ಬೆಳಿಗ್ಗೆಯಿಂದಲೂ ಕೂಡ ನಿಧಾನಗತಿಯಲ್ಲಿ ನಡೆದಂತ ಮತದಾನ ಪ್ರಕ್ರಿಯೆ ಸಂಡೂರಿನಲ್ಲಿ ಮಧ್ಯಾಹ್ನದ ನಂತರ ಸ್ವಲ್ಪ ಬಿರುಸಿನಿಂದ ಸಾಗ್ತು. ನಾನಿರುವಂತ ಮತಬೂತ್ 54ರ ಮತಗಟ್ಟೆ, ಇಲ್ಲಿ 1307 ಮತದಾರರು ಈ ಮತಗಟ್ಟೆಯಲ್ಲಿ ಮತ ಚಲಾಯಿಸುವುದಕ್ಕೆ ಅವಕಾಶ ಇದೆ. 947 ಮತದಾರರು ಈ ಮತಗಟ್ಟೆಯಲ್ಲಿ ಮತವನ್ನ ಚಲಾಯಿಸಿದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಎಲ್ಲ EVM ಮಿಷಿನ್ಗಳನ್ನು ಕೂಡ ಈಗ ತೆಗೆದು ಅಲ್ಲಿ ಭದ್ರವಾಗಿ ಇಟ್ಟಿದ್ದಾರೆ. ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ, ಈ ಕಾಲೇಜಿನ ಸ್ಟ್ರಾಂಗ್ ರೂಮ್ ನಲ್ಲಿ ಈ EVMಗಳನ್ನ ಅಲ್ಲಿರುವಂತಹ ಬಾಕ್ಸ್ಗಳಿದೆಯಲ್ಲ, ಅದರಲ್ಲಿ ಈ EVM ಮಿಷಿನ್ಗಳಿದಾವೆ. ಅದನ್ನ ತೆಗೆದುಕೊಂಡು ಪಾಲಿಟೆಕ್ ಕಾಲೇಜಿನ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿ ಇಡ್ತಾರೆ. ಯಾರ್ಯಾರು ಅಭ್ಯರ್ಥಿಗಳಿದ್ರು, ಬಂಗಾರು ಹನುಮಂತು ಸೇರಿದಂತೆ ಅನ್ನಪೂರ್ಣ ತುಕಾರಾಮ್ ಸೇರಿದಂತೆ 6 ಜನ ಅಭ್ಯರ್ಥಿಗಳು, ಅವರ ಭವಿಷ್ಯ ಆ ಬಾಕ್ಸ್ ನಲ್ಲಿ ಈಗ ಭದ್ರವಾಗಿದೆ. ಸದ್ಯ ನೋಡಿ, ಎಲ್ಲವೂ ಕೂಡ ಚುನಾವಣಾ ಪ್ರಕ್ರಿಯೆಗಳು ಮುಗಿದ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಪ್ಯಾಕ್ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿರುವಂತಹ ಡಾಕ್ಯುಮೆಂಟ್ಗಳಿದ್ದಾವಲ್ಲ ಜಯಪ್ರಕಾಶ್ ಶೆಟ್ರ್, ಅದನ್ನೆಲ್ಲವನ್ನು ಕೂಡ ಈಗ ಮಡಚಿ ಇಡುತ್ತಾ ಇದ್ದಾರೆ. ಇಲ್ಲಿರುವಂತಹ ಸಿಬ್ಬಂದಿ, ಚುನಾವಣಾ ಸಿಬ್ಬಂದಿ ತಮ್ಮೆಲ್ಲ ಕೆಲಸಗಳು ಮುಗಿದ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಈಗ ಪ್ಯಾಕ್ ಮಾಡ್ತಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಎಲ್ಲವನ್ನು ಬಂದೋಬಸ್ತ್ ಮಾಡಿದ್ದಾರೆ. ಇದೇ ರೂಮ್ ನಲ್ಲಿ ಸುಮಾರು 1307 ಜನ ಏನು ಮತದಾರರಿದ್ದಾರೆ, ಮತ ಹಾಕಬೇಕಾಗಿತ್ತು. 947 ಜನ ಮತದಾರರು ಇಲ್ಲಿ ಮತವನ್ನು ಹಾಕಿದ್ದಾರೆ. ಟೋಟಲ್ ಆಗಿ ಸಂಡೂರಿನಲ್ಲಿ ಸುಮಾರು ಈ ಬಾರಿ, ಕಳೆದ ಬಾರಿ 79% ವೋಟಿಂಗ್ ಆಗಿತ್ತು. ಈ ಬಾರಿ ಸುಮಾರು 82% ವರೆಗೂ ಕೂಡ ವೋಟ್ ಆಗುವಂತ ಸಾಧ್ಯತೆ ಇದೆ. ಪರ್ಸೆಂಟೇಜ್ ಆಫ್ ವೋಟಿಂಗ್ ಈ ಬಾರಿ ಸಂಡೂರಿನಲ್ಲಿ ಹೆಚ್ಚಾಗಬಹುದು ಅನ್ನೋದ್ರ ಬಗ್ಗೆ ಚುನಾವಣಾ ಸಿಬ್ಬಂದಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಅಲ್ಲೊಂದು ಇಲ್ಲೊಂದು ಅಹಿತಕರ ಘಟನೆಗಳು ಬಿಟ್ಟರೆ ಯಾವುದೇ ಅಹಿತಕರ ಘಟನೆಗಳು ಸಂಡೂರಿನಲ್ಲಿ ಆಗಲಿಲ್ಲ. ಒಂದು ಕಡೆಗಳಲ್ಲಿ ಅಂದ್ರೆ ಸಿದ್ದಾಪುರ ಅನ್ನೋ ಒಂದು ಸಂಡೂರಿನ ಒಂದು ಮತಗಟ್ಟೆ, ಅಲ್ಲಿ ಜಾತ್ರೆ ಇದ್ದದ್ರಿಂದಾಗಿ ಸ್ವಲ್ಪ ಮತದಾನ ವಿಳಂಬ ಆಯಿತು, ನಿಧಾನವಾಗಿ ನಡೀತು. ಆನಂತರ SP ಹೋದ್ರು, ಉಷಾರಾಣಿಯವರಲ್ಲಿ ಹೋಗಿ ಅಲ್ಲಿನ ಮತದಾರರಿಗೆ ಮನವೊಲಿಸಿದ ನಂತರ ಮಧ್ಯಾಹ್ನದ ನಂತರ ಅಲ್ಲೂ ಕೂಡ ವೋಟಿಂಗ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ನಮ್ಮ ಜೊತೆಲಿ ಉಷಾರಾಣಿಯವರು ಈಗಷ್ಟೇ ಕೆಲವೇ ಕ್ಷಣದ ಹಿಂದೆ ಮಾತಾಡಿದ್ರು. ಬಳ್ಳಾರಿಯ SP ಯಾವುದೇ ಅಹಿತಕರ ಘಟನೆಗಳಾಗಿಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಿದೆ, ಯಾವುದೇ ಗೊಂದಲಗಳಾಗಿಲ್ಲ ಅನ್ನೋದನ್ನ ಹೇಳಿದ್ರು. ಹಾಗೆ ಒಂದು ಸುಸಜ್ಜಿತವಾಗಿ ಅಥವಾ ಜಿಲ್ಲಾಡಳಿತ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಿಲ್ಲದೆ ಸಂಡೂರಿನಲ್ಲಿ ಸುಸೂತ್ರವಾಗಿ ಮತದಾನ ಪ್ರಕ್ರಿಯೆ ನಡೆದಿದೆ. 23ನೇ ತಾರೀಕು ಬಂಗಾರು ಹನುಮಂತು. ನೆಕ್ಸ್ಟ್ ಇದೀಗ ರೇಣುಕಾರಾಧ್ಯ ನಮ್ಮೊಂದಿಗಿದ್ದಾರೆ, ಬಳ್ಳಾರಿಗೆ ಸಂಬಂಧಪಟ್ಟ ಹಾಗೆ. ರೇಣುಕಾರಾಧ್ಯ, ನೀವು
ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾ ಇದ್ದೀರಿ ಇಲ್ಲಿ ತನಕ. ಈಗ ದರ್ಶನ್ ರಿಲೀಸ್ ಅಂದರೆ ಬೇಲ್ ಮೇಲೆ ಬಂದ ನಂತರ ಸ್ವಲ್ಪ ಆ ಭಾಗದ ಸುದ್ದಿ ಕಡಿಮೆ ಆಗಿದೆ, ಅಂದರೆ ಜೈಲಿಗೆ ಸಂಬಂಧಪಟ್ಟ ಹಾಗೆ. ಆ್ಯಂಡ್ ಒನ್ಸ್ ಅಗೇನ್ ಸಂಡೂರಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿಗಳಿದೆ ರೇಣುಕಾರಾಧ್ಯ? ಜಯಪ್ರಕಾಶ್, ಈ ಒಂದು ಉಪಚುನಾವಣೆಯನ್ನ ನಾವು ಉಪಚುನಾವಣೆ ಅಂತ ಕರೆಯೋದ್ರ ಬದಲಾಗಿ ಪ್ರತಿಷ್ಠೆಯ ಚುನಾವಣೆ ಅಂತ ಕರೆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇದರಿಂದ ಅಂದ್ರೆ ಈ ಒಂದು ಚುನಾವಣೆಯನ್ನ ಗೆಲ್ಲೋದ್ರಿಂದ ಸರ್ಕಾರಕ್ಕೂ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ಅಥವಾ ಸರ್ಕಾರ ಬೀಳೋದಿಲ್ವಾ, ಅಥವಾ ಸರ್ಕಾರ ಒಂದ್ ರೀತಿಯಾಗಿ ಬಿಜೆಪಿಗೂ ಕೂಡ ಅದು ಪ್ಲಸ್ ಆಗೋದಿಲ್ಲ. ಹೀಗಾಗಿ ಅವರು ಎರಡೂ ಪಕ್ಷದವರು ಈ ಒಂದು ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಮೊದಲಿಗೆ ಕಾಂಗ್ರೆಸ್ ಅನ್ನ ನೋಡೋದಾದ್ರೆ ಕಾಂಗ್ರೆಸ್ ಎರಡು ಕಾರಣಕ್ಕೆ ಈ ಒಂದು ಚುನಾವಣೆಯನ್ನ ಬಹು ಗಂಭೀರವಾಗಿ ಪರಿಗಣಿಸಿದೆ. ಮೊದಲನೇದಾಗಿ ಒಂದು ಪ್ರತಿಷ್ಠೆ ಆದ್ರೆ, ಇನ್ನೊಂದು ಕಡೆಗೆ ಸಂಡೂರು ಭಾಗದಲ್ಲಿ ಇಲ್ಲಿಯವರೆಗೂ ಬಿಜೆಪಿ ಒಂದೇ ಒಂದು ಬಾರಿಯೂ ಕೂಡ ಗೆಲುವನ್ನ ಸಾಧಿಸಿಲ್ಲ. ಹೀಗಾಗಿ ಈ ಒಂದು ಉಪಚುನಾವಣೆ ಮೂಲಕ ಬಿಜೆಪಿ ಏನಾದ್ರೂ ಗೆದ್ರೆ ಮತ್ತೆ ಬಿಜೆಪಿ ಇಲ್ಲಿ ಹೆಮ್ಮರವಾಗಿ ಬೆಳೆಯುತ್ತೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನ ಗೆಲ್ಲೋದಕ್ಕೆ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರನ್ನ ಕರೆಸಿ ಪ್ರಚಾರ ಮಾಡಿ ಈ ಬಾರಿ ಗೆಲ್ಲೇಬೇಕು ಅಂತ ಕಾಂಗ್ರೆಸ್ ಪಣ ತೊಟ್ಟಿದೆ. ಒಂದು ಪ್ರತಿಷ್ಠೆಯ ಕಣವಾಗಿ, ಇನ್ನೊಂದು ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಬೆಳೆಯಕ್ಕೆ ಬಿಡಬಾರ್ದು ಅನ್ನುವ ನಿಟ್ಟಿನಲ್ಲಿ ಚುನಾವಣೆಯನ್ನ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಬಿಜೆಪಿಯು ಅಷ್ಟೇ ಈ ಭಾಗದಲ್ಲಿ ಇಲ್ಲಿಯವರೆಗೂ ನಾವು ಒಂದೇ ಒಂದು ಬಾರಿ ಗೆದ್ದಿಲ್ಲ, ಹೀಗಾಗಿ ಈ ಬಾರಿ ಆದ್ರೂ ನಾವು ಗೆಲ್ಲೇಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ಕಡೆಗೆ ಪ್ರತಿಷ್ಠೆ, ಇನ್ನೊಂದು ಕಡೆಗೆ ಅಂದ್ರೆ ಒಂದು ಈ ಬಾರಿ ಒಂದಷ್ಟು ರೇಣುಕಾರಾಧ್ಯ ಈ ಪ್ರಶ್ನೆ ಆಲ್ರೆಡಿ ನೀವು ಅಲ್ಲಿಯ ಸ್ಥಳೀಯರಾಗಿರೋ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ, ಬಾಕಿದವ್ರ ಹತ್ರ ಕೇಳಕ್ಕಾಗಲ್ಲ. ಮಹದೇವಸ್ವಾಮಿಗೂ ಕೇಳ್ತೀನಿ, ಯಾರ ಪರವಾದ ಅಲೆ ಇತ್ತು, ಯಾರು ಗೆಲ್ಲುವ ಸಾಧ್ಯತೆ ಅಧಿಕವಾಗಿದೆ ಅನ್ನೋದನ್ನು ನೀವು 10ರಲ್ಲಿ ತೋರಿಸಿದ್ರೆ 10ರಲ್ಲಿ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಎಷ್ಟಿದೆ, 10ರಲ್ಲಿ ಬಿಜೆಪಿ ಗೆಲ್ಲುವ ಅವಕಾಶ ಎಷ್ಟಿದೆ? ಲಾಸ್ಟ್ ಕ್ವಶನ್. ಜಯಪ್ರಕಾಶ್ ಶೆಟ್ಟಿ, ಸಾಮಾನ್ಯವಾಗಿ ಉಪಚುನಾವಣೆ ಅನ್ನುವ ವಿಚಾರಕ್ಕೆ ಬಂದಾಗ ಸಹಜವಾಗಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರಕ್ಕೆ ಆ ಒಂದು ಪಕ್ಷಕ್ಕೆ ಹೆಚ್ಚಿನ ಬಲ ಇರುತ್ತೆ. ಹೀಗಾಗಿ ಒಂದಷ್ಟು ಮುನ್ನಡೆ ಅನ್ನೋದನ್ನ ನಾವು ಕಾಂಗ್ರೆಸ್ಗೆ ಕೊಡಬಹುದು ಇಲ್ಲಿ. ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಸಂಡೂರು ಇಲ್ಲಿಯವರೆಗೂ ಉಳಿದಿತ್ತು. ಅಂದ್ರೆ ರೆಡ್ಡಿಯವರ ಅಂದ್ರೆ ಉತ್ತುಂಗದಲ್ಲಿ ಇರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅಂದ್ರೆ ಟೀಮ್ ಉತ್ತುಂಗದಲ್ಲಿ ಇದ್ದಾಗಲೇ ಕಾಂಗ್ರೆಸ್ ಅನ್ನ ಬಿಜೆಪಿ ಸಂಡೂರನ್ನ ಗೆಲ್ಲೋಕೆ ಆಗಿರಲಿಲ್ಲ. ಈಗ ಒಂದಷ್ಟು ರೆಡ್ಡಿ ಅಂಡ್ ಟೀಮ್ನ ಒಂದಷ್ಟು ಫೇಮಸ್ ಆದ ಅವರ ಒಂದು ಶಕ್ತಿ ಕಡಿಮೆ ಆಗಿದ್ದಂತ ಸಂದರ್ಭದಲ್ಲಿ ಈಗ ಗೆಲ್ತಾರ ಅನ್ನುವ ಒಂದು ಮಾತು ಕೇಳಿ ಬರ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಈ ಬಾರಿ ಫುಲ್ ಫ್ಲೆಡ್ಜ್ ಸರ್ಕಾರವೇ ಅಂದ್ರೆ ಎಲ್ಲ ಸಚಿವರು ಸಿಎಂ ಸೇರಿದಂತೆ ಎಲ್ಲರೂ ಕೂಡ ಬಂದು ಪ್ರಚಾರವನ್ನ ಮಾಡಿದ್ದಾರೆ. ಈಗ ಅಭಿವೃದ್ಧಿ ಮಂತ್ರವನ್ನು ಕೂಡ ಜಪಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಮತದಾರ ಮಣೆ ಹಾಕುವ ಸಾಧ್ಯತೆ ಇದೆ ಅಂತ ಇಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯವರು ಅಷ್ಟೇ ಸ್ಟ್ರಾಂಗ್. ರೇಣುಕಾರಾಧ್ಯ, ಅಲ್ಲಿಯ ಮಾಹಿತಿ ಪ್ರಕಾರ ಅಂದರೆ ರೇಣುಕಾರಾಧ್ಯ ಇಂಡೈರೆಕ್ಟ್ ಆಗಿ ಒಂದು 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 ಮಾಹಿತಿಯನ್ನು ನಿಮ್ಗೆ ಕೊಟ್ಟರು ಅರ್ಥ ಆಗಿರುತ್ತೆ. ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದಿದೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಆ ಭಾಗದಿಂದ. ಇದೀಗ ನಮ್ಮ ಮಹದೇವಸ್ವಾಮಿಯವರು ನಿಂತಿರೋದು ಎಲ್ಲಿ ಗೊತ್ತಾ? 100 ಕೋಟಿ ರೂಪಾಯಿ ಚಲಾವಣೆ ಆಗಿದೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಎರಡು ಮಾತೇ ಇಲ್ಲ. ನಾನು ಯಾರು ಅಂತ ಹೇಳೋಕೆ ಹೋಗಲ್ಲ. ಅವಾಗೊಂದು ವಾಯ್ಸ್ ಬಂತು, ಸೂರಿ ಅಂತೇಳಿ ಒಂದು ವಾಯ್ಸ್ ಬಂತು. ನಾವು ಅದು ಯಾರು ಅಂತ ನಿಖರವಾಗಿ ಗೊತ್ತಿಲ್ಲದೆ ಇರೋ ಕಾರಣಕ್ಕಾಗಿ ಹೇಳೋಕ್ಕಾಗೋದಿಲ್ಲ. ಏನೇ 100 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತೆ ಮಹದೇವಸ್ವಾಮಿಯವರೇ ಬೆಳಿಗ್ಗೆ ಹೇಳಿದರು. ಅಂದರೆ ಮಹದೇವಸ್ವಾಮಿಯವರೇ ಯಾವ ಮನೆ ಕೂಡ ಇವತ್ತು ವೋಟಿಂಗ್ ಹಾಕಿದೆ ಸುಮ್ಮನೆ ಕೂತಿಲ್ಲ ಅಂತ ಅನಿಸುತ್ತೆ. ಎಲ್ಲರೂ ಮನೆಯಿಂದ ಹೊರಬಂದು ವೋಟ್ ಹಾಕಿದ್ದಾರೆ. ಫುಲ್ ಅವತ್ತಿಂದ ಇವತ್ತಿನ ತನಕ ಟ್ರೆಂಡ್ ಗಮನಿಸಿದಾಗ ನೀವು ಯಾವ ಪಕ್ಷ ಗೆಲ್ಲತ್ತಂತ ಹೇಳೋದು ಬೇಡ, ಸ್ವಲ್ಪ ಕಷ್ಟ ಆದೀತು. ಯಾವುದೇ ಪಕ್ಷ ಗೆದ್ದರೂ ಕೂಡ ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ? ಅದರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನೀವು ಬೇಕಿದ್ರೆ ನಿಮ್ಮದೇ ವರದಿಗಾರಿಕೆಯ ಶೈಲಿಯಲ್ಲಿ ಯಾವ ಪಕ್ಷ ಗೆಲ್ಲಬಹುದು ಅಂತ ಹೇಳಿದ್ರೆ ನಾವು ಕೇಳ್ಕೊತೀವಿ. ಎಸ್ ಸರ್, ಜಯಪ್ರಕಾಶ್ ಅವರು, ಯಾಕಂದರೆ ಪ್ರಮುಖವಾಗಿ ಈ ಬಾರಿ ಒಂದು ದಾಖಲೆಯ ಮತದಾನ ಚನ್ನಪಟ್ಟಣದ ಉಪಚುನಾವಣಾ ಕಣದಲ್ಲಿ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ 5 ಗಂಟೆ ವೇಳೆಗೆ ಕೂಡ 86% ಮತದಾನ ಆಗಿತ್ತು ಅಂತಂದರೆ ಇವಾಗ ಬಹುತೇಕ ಅದು 92ರಿಂದ 95 ಅಂದರೆ 6 ಗಂಟೆಯ ವೇಳೆಗೆ ಆಗಿರುವಂತಹ ಸಾಧ್ಯತೆ ಇದೆ. ಅಂದರೆ ಈ ಒಂದು ಉಪಚುನಾವಣೆಯಲ್ಲಿ ಮನೆಯಲ್ಲಿ ಕುಳಿತಿದ್ದ ಪ್ರತಿಯೊಬ್ಬ ಮತದಾರರನ್ನು ಕೂಡ ಏನು ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅವರನ್ನು ಮನೆಯಿಂದ ಹೊರಬರುವಂತೆ ಮಾಡಿ
ಓಟ್ ಹಾಕ್ಸೋದಕ್ಕೆ ಎಲ್ಲ ಕೂಡ ಮುಂದಾಗಿದ್ದಾರೆ. ನೀವು ಮೊದಲೇ ಹೇಳಿದ್ರೆ ಹಣದ ಹೊಳೆ ಹರಿಯಿತು ಅಂತನ್ನುವಂಥ ವಿಚಾರದಲ್ಲಿ ಖಂಡಿತವಾಗಿಯೂ ಅದು ಒಂದು ಪಕ್ಷ ಅಂತ ಅಲ್ಲ, ಇದು ಸಹಜವಾಗಿ ಇದು ಒಂದು ಓಪನ್ ಸೀಕ್ರೆಟ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ರೀತಿಯಾದಂತಹ ವಾತಾವರಣ ಚನ್ನಪಟ್ಟಣದಲ್ಲಿ ನಾನು ಏನು ಈ ಒಂದು ಚುನಾವಣೆ ಎದುರಾಯಿತು ಆವಾಗ್ಲಿಂದಲೂ ಕೂಡ ನೋಡಿಕೊಂಡು ಬಂದಿರುವಂಥದ್ದು. ಬಹಳ ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಪ್ರಾರಂಭದ ದಿನಗಳಲ್ಲಿಂದಲೂ ಕೂಡ ಕಾಂಗ್ರೆಸ್ ಒಂದು ಹೆಜ್ಜೆ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಇತ್ತು. ಅದಾದ ನಂತರ ಸಾಕಷ್ಟು ರಾಜಕೀಯ ಬದಲಾವಣೆಗಳು ಕೂಡ ಆಯಿತು. ಏನು ಜಮೀರ್ ಅಹಮದ್ ಅವರು ಒಂದಷ್ಟು ಹೇಳಿಕೆಗಳನ್ನು ಹೇಳಿದ್ರು, ಅದಾದ ನಂತರ ಟ್ರೆಂಡ್ ಬದಲಾಯಿತು. ಅದಾದ ನಂತರ ಮತ್ತೆ ಕೂಡ ಟ್ರೆಂಡ್ ಬದಲಾಗಿ ಒಂದು ಹೆಜ್ಜೆ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸುವಂತಹ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಕೂಡ ಚನ್ನಪಟ್ಟಣ